ಈ ಗ್ರಂಥದಲ್ಲಿ ಏನ್ ಹೇಳ್ಕೊಟ್ಟಿದೆ ಅಂದ್ರೆ ಮೊದಲ ಮನುಷ್ಯ ಆದಮ್ ಅವನು ಪ್ರಪಂಚದ ಸೃಷ್ಟಿಕರ್ತನಿಗೆ ರಾಜಕೀಯ ಬಗ್ಗೆ ಮಾತಾಡೋಕೆ ನನಗೆ ಬಂದಿಲ್ಲ. ಆದ್ರೂ ಕೂಡ ನಮಗೆ ಮನಸ್ಸಿಗೆ ಅಲ್ಲದೆಯಿಂದ ಮಾತ್ರ ಅವನ ಕರುಣೆಯನ್ನು ಪಡೆಯುತ್ತೇನೆ. ಪೀಸ್ ಫಾರ್ ಹ್ಯುಮ್ಯಾನಿಟಿ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಸತ್ಯ ಸಂದೇಶ ಸಾರ್ವಜನಿಕ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಆತ್ಮೀಯ ಸಹೋದರರೇ ಹಾಗೂ ನನ್ನ ಆತ್ಮೀಯ ಸಹೋದರಿಯರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಸತ್ಯ ಸಂದೇಶ ಸಾರ್ವಜನಿಕ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳನ್ನು ನಾನು ಈ ವೇದಿಕೆಯ ಮೇಲೆ ಆಹ್ವಾನಿಸುತ್ತೇನೆ. ಮೊಟ್ಟ ಮೊದಲನೆಯದಾಗಿ ಸನ್ಮಾನ್ಯ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳು, ನಿಷ್ಕಲ್ ಮಂಟಪ, ಬೈಲೂರು, ಇವರು ಈ ವೇದಿಕೆಯ ಮೇಲೆ ಬಂದು ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಪ್ರಮುಖ ಪ್ರವಚನಕಾರರಾಗಿ ಆಗಮಿಸಿರುವಂತಹ ಉಮರ್ ಶರೀಫ್ ಅಧ್ಯಕ್ಷರು, ಡಿಸ್ಕವರ್ ಇಸ್ಲಾಂ ಎಜುಕೇಶನ್ ಟ್ರಸ್ಟ್, ಇವರ ಕಿರು ಪರಿಚಯವನ್ನು ನೀಡಲು ನಾನು ಬಯಸುತ್ತೇನೆ. ಉಮರ್ ಶರೀಫ್ ರವರು ಬೆಂಗಳೂರಿನಲ್ಲಿ ವಾಣಿಜ್ಯ ವಿಭಾಗದ ಪದವಿಯನ್ನು ಪಡೆದಿರುತ್ತಾರೆ. ಇವರು ಪ್ರಸ್ತುತ ಡಿಸ್ಕವರಿ ಇಸ್ಲಾಂ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ಸನ್ಮಾನ್ಯ ಉಮರ್ ಶರೀಫ್ ರವರು ಅಲ್ ಬಶೀರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸನ್ಮಾನ್ಯ ಉಮರ್ ಶರೀಫ್ ರವರು ತಮ್ಮನ್ನು ತಾವು ಸಾಮಾಜಿಕ ಸುಧಾರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಪ್ರಮುಖ ಸಾಮಾಜಿಕ ಚಟುವಟಿಕೆಗಳೆಂದರೆ ವರದಕ್ಷಿಣೆ, ಮದ್ಯಪಾನ, ಭ್ರೂಣ ಹತ್ಯೆ, ಇತರ ಸಾಮಾಜಿಕ ಸಮಸ್ಯೆಗಳನ್ನು ಹೋಗಲಾಡಿಸುವುದರಲ್ಲಿ ಅವರು ಅತಿ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಾರೆ. ತಮಿಳು ಇವರ ಮಾತೃಭಾಷೆಯಾಗಿದೆ ಮತ್ತು ಇವರು ಇಂಗ್ಲಿಷ್, ಉರ್ದು, ಕನ್ನಡ ಭಾಷೆಗಳಲ್ಲಿ ಪ್ರವಚನಗಳನ್ನು ನೀಡುತ್ತಾರೆ ಮತ್ತು ಇವರು ಹಲವಾರು ಕಾದಂಬರಿಗಳನ್ನು ರಚಿಸಿದ್ದಾರೆ. ಸನ್ಮಾನ್ಯ ಶ್ರೀ ಉಮರ್ ಶರೀಫ್ ಇಸ್ಲಾಂ ಧರ್ಮದ ತುಲನಾತ್ಮಕ ಅಧ್ಯಯನದ ವಿದ್ಯಾರ್ಥಿಯಾಗಿದ್ದಾರೆ ಮತ್ತು ಇವರು ಸಾವಿರಾರು ಮುಸ್ಲಿಂ ಮತ್ತು ಮುಸ್ಲಿಂಯೇತರ ನಾನ್ ಮುಸ್ಲಿಂ ಸಹೋದರರಲ್ಲಿ ತಮ್ಮ ಪ್ರವಚನಗಳನ್ನು ಮಾಡಿ ಅವರು ಯಶಸ್ವಿಯಾಗಿದ್ದಾರೆ ಮತ್ತು ಇವರು ಹಲವಾರು ಜನಪ್ರತಿನಿಧಿ ನಾಯಕರ ಜೊತೆ ಮತ್ತು ವಿಚಾರವಾದಿಗಳ ಜೊತೆ ಇಸ್ಲಾಮಿನ ಕುರಿತು ಮಾತನಾಡಿದ್ದಾರೆ. ಅಲ್ಲದೆ ಇವರು ಇಸ್ಲಾಮಿನ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಾನು ಈಗ ಪ್ರವಚನಕ್ಕೆ ಆಹ್ವಾನಿಸುತ್ತೇನೆ ಸನ್ಮಾನ್ಯ ಶ್ರೀ ಉಮರ್ ಶರೀಫ್, ಡಿಸ್ಕವರ್ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್, ಬೆಂಗಳೂರು. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಂ ಅಲಾ ರಸೂಲಿಲ್ಲಾಹ್ وعلى آله وأصحابه أجمعين أما بعد فأعوذ بالله من الشيطان الرجيم بسم الله الرحمن الرحيم رب اشرح لي صدري ويسر لي أمري واحلل عقدة من لساني يفقه قولي إن الدين عند الله الإسلام. ವೇದಿಕೆ ಮೇಲೆ ಇರತಕ್ಕ ನಮ್ಮ ಶ್ರೀ ನಿಜಗುಣಾನಂದ ಸ್ವಾಮಿಯವರೇ, ಮತ್ತೆ ಮುಖ್ಯ ಅತಿಥಿಗಳೇ, ಪಂಡಿತರೇ, ನಮ್ಮ ಗೆಳೆಯರೇ, ನಿಮ್ಮೆಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ ಅಂದ್ರೆ ನಿಮ್ಮ ಎಲ್ಲರ ಮೇಲೇನೂ ಶಾಂತಿ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ಪ್ರೋಗ್ರಾಂ ಸತ್ಯ ಸಂದೇಶ
ನಾನು ಒಂದು ಸಂದೇಶ ಹೇಳೋಕೆ ಬಂದಿದ್ದೀನಿ. ಅದೇ ತರ ಒಂದು ಸಂದೇಶವನ್ನು ಕೇಳೋಕ್ಕೂ ಬಂದಿದ್ದೀನಿ. ನಮ್ಮಲ್ಲಿ ಕೆಲವು ಥಾಟ್ಸ್ ಇರ್ಬೋದು, ಅಭಿಪ್ರಾಯ ಇರ್ಬೋದು, ಆದರೆ ಕೂತ್ಕೊಂಡು ಮಾತಾಡುವಾಗ ಬಹಳ ಒಳ್ಳೆಯದು ನಡೆಯುತ್ತೆ, ವಿಚಾರ ತಿಳುವಳಿಕೆ ಸಿಗುತ್ತದೆ. ಇವಾಗ ನಾನು ನನ್ನ ಬಗ್ಗೆ ಹೇಳ್ಕೊಳ್ಬೇಕಂದ್ರೆ, ನಮ್ಮ ಮನೆಯಲ್ಲಿ ನಾನು ತಮಿಳು ಭಾಷೆಯನ್ನು ಮಾತಾಡ್ತೀನಿ. ಹಲವಾರು ಲೆಕ್ಚರ್ಸ್ ಕೊಟ್ಟಿದ್ದೀನಿ, ಭಾಷಣಗಳು ಕೊಟ್ಟಿದ್ದೀನಿ, ಆದರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ದೀನಿ. ಆದರೆ ಈಗ ಕನ್ನಡದಲ್ಲಿ ಮಾತಾಡಬೇಕಂತ ಒಂದು ಆಸೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದಿರತಕ್ಕ ಎಲ್ಲರೂ ಕನ್ನಡ ಅಂತೂ ಅವ್ರಿಗೆ ಅರ್ಥವಾಗುತ್ತದೆ. ಏನೋ ನಾನು ಸ್ವಲ್ಪ ಅರ್ಧಂಬರ್ಧ ಕನ್ನಡದಲ್ಲಿ ಮಾತಾಡೋದು ಕೂಡ ಸ್ವಲ್ಪ ಬೇರ್ ಮಾಡ್ಕೊಳ್ಳಿ. ಎಲ್ಲೋ ಹೆಚ್ಚು ಕಡಿಮೆ ಆದ್ರೂ ಕೂಡ ನನ್ನನ್ನು ಕ್ಷಮಿಸ್ಬಿಡಿ. ಯಾಕಂದ್ರೆ ನಾನು ಮಾತಾಡೋ ಕಾರಣ ಏನಂದ್ರೆ, ಹೇಳೋ ವಿಚಾರ ಎಲ್ಲರಿಗೂ ಹೋಗ್ಲಿ ಅಂತ ಒಂದು ಭಾವನೆಯಿಂದ ನಾನು ಮಾತಾಡ್ತಿದ್ದೆ. ಅದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕಡೆಗಣಿಸಿ ಇನ್ಶಾಲ್ಲ. ಸತ್ಯ ಸಂದೇಶ. ನಾನು ನಿಷ್ಕಲ್ ಮಂಟಪ ಅಂತ ಆ ಹೆಸರು ಕೇಳಿದ ಮೇಲೆ ನನಗೆ ತಕ್ಷಣ ಮನಸ್ಸಿಗೆ ಬಂದಿದ್ದು ಅನುಭವ ಮಂಟಪ. ನಿಷ್ಕಲ್ ಮಂಟಪ ಅಂದ ಮೇಲೆ ನನಗೆ ಮನಸ್ಸಿಗೆ ಬಂದಿದ್ದು ಅನುಭವ ಮಂಟಪ. 12ನೇ ಶತಮಾನದಲ್ಲಿ ಈ ಭೂಮಿನಲ್ಲಿ ಒಂದು ದೊಡ್ಡ ರೆವಲ್ಯೂಷನಿಸ್ಟ್ ಜೀವನ ಮಾಡಿದ್ರು, ಗ್ರೇಟ್ ರೆವಲ್ಯೂಷನಿಸ್ಟ್. ಅವ್ರ ಬಗ್ಗೆ ಹಲವಾರು ಜನರಿಗೆ ಗೊತ್ತಿಲ್ಲ. ಗ್ರೇಟ್ ರೆವಲ್ಯೂಷನಿಸ್ಟ್, ಅವರ ಹೆಸರು ಬಸವಣ್ಣ ಅಂತ. ಅವರು ರೆವಲ್ಯೂಷನರಿ ಪರ್ಸನ್. ಅವರ ಬಗ್ಗೆ ಸ್ವಲ್ಪ ಓದಿದ್ದೀನಿ. ಅವರ ಜೊತೆಗೆ ಇದ್ದ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವೇಶ್ವರ, ಇವರೆಲ್ಲ ಬಹಳ ರೆವಲ್ಯೂಷನ್ ಮಾಡಿದ್ರು ಆ ಕಾಲದಲ್ಲಿ. ಒಂದೇ ಒಂದು ನಾನು ಸ್ಕೂಲ್ನಲ್ಲಿ ಓದುವಾಗ ಒಂದು ಮಾತು ನನ್ನ ಜ್ಞಾಪಕ ಬರುತ್ತೆ. ಚನ್ನ ಮಲ್ಲಿಕಾರ್ಜುನಯ್ಯ ಕೇಲಯ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳ್ಕೊಂಡ್ರು ಬಸವಣ್ಣ ಅಂತ. ಗ್ರೇಟ್ ಪರ್ಸನಾಲಿಟಿ ಬಗ್ಗೆ ನಾನು ಓದಿದ್ದೀನಿ, ಅಲ್ಹಮ್ದುಲಿಲ್ಲಾ. ಕೆಲವು ಸ್ಟೋರೀಸ್ ಎಲ್ಲ ಓದುವಾಗ ಗ್ರೇಟ್ ಪರ್ಸನ್ ಅವ್ರ ಬಗ್ಗೆ ಜ್ಞಾಪಕ ಬರುತ್ತೆ ನಮಗೆ. ಸೊ ಇವತ್ತು ನಮ್ಮ ಸ್ವಾಮೀಜಿ ಬಗ್ಗೆ ನಾನು ತಿಳುವಳಿಕೆ ಪಡೆದಿದ್ದು ಏನಂದ್ರೆ, ಅವರು ಕೂಡ ಬಸವಣ್ಣ ಅವರು ಹೇಳಿಕೊಟ್ಟ ಆ ಸಿದ್ಧಾಂತ ಪ್ರಕಾರ ಜೀವನ ಮಾಡ್ತಾ ಇದಾರೆ ಅಂತ ನಾನು ಕೇಳಿದೆ. ಬಹಳ ಸಂತುಷ್ಟ ಆಯ್ತು ಅವರನ್ನು ಭೇಟಿಯಾಗೋದಕ್ಕೆ. ಈಗ ನಾನು ಒಂದು ಸಂದೇಶ ಹೇಳಕ್ ಬಂದಿದ್ದೀನಿ. ಅದೇನೆಂದ್ರೆ, ಇಸ್ಲಾಂ ಬಗ್ಗೆ ಒಂದು ತಿಳುವಳಿಕೆ, ಬೇಸಿಕ್ ಇಂಟ್ರೊಡಕ್ಷನ್ ಟು ಇಸ್ಲಾಂ. ನಮ್ಮ ಈ ಜಗತ್ತಿನಲ್ಲಿ ಜೀವನ ಮಾಡೋದಕ್ಕೆ ಕಾರಣ ಏನು? ನಮ್ಮನ್ನು ದೇವನು ಸೃಷ್ಟಿ ಮಾಡಿದ ಕಾರಣ ಏನು? ಈಗ ಉದಾಹರಣೆಗೆ ಇಲ್ಲಿ ನಮಗೆ ಒಂದು ಮೈಕ್ ಸಿಸ್ಟಮ್ ಇದೆ, ಇದಕ್ಕೆ ಒಂದು ಕಾರಣ ಇದೆ. ಮೈಕ್ ಸಿಸ್ಟಮ್ ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅದನ್ನ ಸೈಡ್ ನಲ್ಲಿ ಇಟ್ಬಿಡ್ತೀವಿ. ಚೇರ್ ಇದೆ, ಚೇರಿಗೂ ಒಂದು ಕಾರಣ ಇದೆ. ಚೇರ್ ಒಡೆದೋಗ್ಬಿಟ್ರೆ ಅದನ್ನ ನಾವು ಇಲ್ಲಿ ಇಟ್ಕೊಳ್ಳೋದಿಲ್ಲ. ಮೊಬೈಲ್ ಫೋನ್ ಇದೆ, ಅದನ್ನ ನಾವು ಯೂಸ್ ಮಾಡ್ತೀವಿ. ಅದು ಕೆಲಸ ಮಾಡಿಲ್ಲ ಅಂದ್ರೆ ಅದು ನಮ್ಗೆ ಬೇಕಿಲ್ಲ. ಹಾಗಾಗಿ ದೇವನು ಮನುಷ್ಯನನ್ನು ಸೃಷ್ಟಿ ಮಾಡಿದ ಕಾರಣ ಏನು ಎಂದು ಕೇಳಿದರೆ, ಕುರ್ಆನ್ ನಲ್ಲಿ, ದಿವ್ಯವಾಣಿಯಾದ ಕುರ್ಆನ್ ನಲ್ಲಿ ಅಲ್ಲಾಹನು ಹೇಳ್ಕೊಳ್ತಾನೆ, ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್. ನಾವು ಮನುಷ್ಯರನ್ನು ಮತ್ತು ಜಿನ್ನುಗಳನ್ನು ಸೃಷ್ಟಿ ಮಾಡಿದ ಕಾರಣ ಏನೆಂದರೆ ನಮ್ಮನ್ನು ಆರಾಧನೆ ಮಾಡೋಕ್ಕೋಸ್ಕರ. ಕಾರಣ ಏನು? ದೇವನನ್ನು ಆರಾಧನೆ ಮಾಡೋಕ್ಕೋಸ್ಕರ. ಆದ್ದರಿಂದ ನಮ್ಮನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಒಂದು ಕಾರಣ ಜೊತೆಗೆ ನಮ್ಮನ್ನು ಈ ಭೂಮಿಗೆ ಕಳಿಸ್ಕೊಟ್ಟಿದ್ದಾನೆ. ಒಂದು ವೇಳೆ ನಾವು ಅವನ ಇಚ್ಛೆ ಪ್ರಕಾರ ನಾವು ಜೀವನ ಮಾಡಿಲ್ಲ ಅಂದ್ರೆ, ಹೇಗೆ ನಾವು ಚೇರನ್ನು ಬೀಸಾಕ್ಬಿಡ್ತೇವೋ, ಹೇಗೆ ನಾವು ಫೋನನ್ನು ಬಿಸಾಕ್ಬಿಡ್ತೀವೋ, ಅದೇ ತರ ದೇವನಿಗೆ ನಮ್ ಬೇಕಾಗೇ ಇಲ್ಲ, ಬಿಸಾಕ್ಬಿಡ್ತಾನೆ ನಮ್ಮನ್ನ. ದೇವನು ಅವನ ಮಾತಿಗೆ ಬೆಲೆ ಕೊಟ್ಟು ಈ ಪ್ರಪಂಚದಲ್ಲಿ ಅವನ ಇಚ್ಛೆ ಪ್ರಕಾರ ಜೀವನ ಮಾಡಿದರೆ ಮಾತ್ರ ಅವನು ಸಂತುಷ್ಟನಾಗುತ್ತಾನೆ. ಆ ದೇವನು ಯಾರು ಅಂತ ಕೇಳಿದ್ರೆ, ಹಲವಾರು ಗ್ರಂಥಗಳನ್ನು ಓದಿದ್ದೀನಿ. ಋಗ್ವೇದದಲ್ಲಿ ಒಂದು ಶ್ಲೋಕ ಬರುತ್ತೆ,
ಋಗ್ವೇದದಲ್ಲಿ ಬುಕ್ ನಂಬರ್ 1, ಚಾಪ್ಟರ್ ನಂಬರ್ 164, ವರ್ಸ್ ನಂಬರ್ 46. ಅದರಲ್ಲಿ ಹೇಳ್ಕೊಂಡಿದೆ, ಏಕಂ ಸತ್ ವಿಪ್ರಾಹ ಬಹುತಾ ವದಂತೆ. ದ ಟ್ರೂತ್ ಇಸ್ ಒನ್. ಸತ್ಯ ಎಂಬುದು ಒಂದೇ, ಆದರೆ ಋಷಿಗಳು ಅವನನ್ನು ಅನೇಕ ನಾಮದಿಂದ ಕರೆಯುತ್ತಾರೆ. ದೇವನು ಒಬ್ಬನೇ, ಆದರೆ ಆತನನ್ನು ಅನೇಕ ನಾಮದಿಂದ ಋಷಿಗಳು ಕರೆಯುತ್ತಾರೆ. ಏಕಂ ಏವ ಅದ್ವಿತೀಯಂ. ದೇವನು ಒಬ್ಬನೇ, ಎರಡನೇ ಒಬ್ಬ ಇಲ್ಲವೇ ಇಲ್ಲ. ಬ್ರಹ್ಮಸೂತ್ರನಲ್ಲಿ ಹೇಳ್ಕೊಂಡಿದೆ, ಏಕಂ ಬ್ರಹ್ಮನ್ ದ್ವಿತೀಯ ನ ಅಸ್ತಿ ನೀಯ ನಾಸ್ತಿ ಕಿಂಚಂ. ಸೃಷ್ಟಿಕರ್ತನು ಒಬ್ಬನೇ, ಎರಡನೇ ಒಬ್ಬ ಇಲ್ಲವೇ ಇಲ್ಲ. ಸ್ವಲ್ಪ ಅಷ್ಟು ಇಲ್ಲವೇ ಇಲ್ಲ. ಇದೇ ಸಂದೇಶ ಹಲವಾರು ಸ್ಕ್ರಿಪ್ಚರ್ಸ್ ನಲ್ಲಿ ನಿಮ್ಗೆ ಸಿಗುತ್ತೆ. ಬೈಬಲ್ ನಲ್ಲಿ ನೋಡಿದ್ರೆ ದ ಬುಕ್ ಆಫ್ ಡ್ಯೂಟ್ರಾನಮಿನಲ್ಲಿ ಚಾಪ್ಟರ್ ನಂಬರ್ 6 ವರ್ಸ್ ನಂಬರ್ 4 ನಲ್ಲಿ ಹೇಳಿದೆ, ಶಮಾ ಇಸ್ರಾಯೀಲೋ ಅದುನಾ ಇಲೋ ಹೈನೋ ಅದುನಾ ಏಖದ್. ಇದು ಹೀಬ್ರೂ ಕೊಟೇಶನ್. ಅದರ ಅರ್ಥ ಏನಂದ್ರೆ, ಹಿಯರ್ ಓ ಲಾರ್ಡ್, ಹಿಯರ್ ಓ ಇಸ್ರಾಯೀಲ್, ಹಿಯರ್ ಓ ಇಸ್ರಾಯೀಲ್, ಅವರ್ ಲಾರ್ಡ್ ಅವರ್ ಗಾಡ್ ಇಸ್ ಒನ್ ಲಾರ್ಡ್. ಇಸ್ರಾಯೇಲ್ ಮಕ್ಕಳೇ, ನಮ್ಮ ದೇವನು, ನಮ್ಮ ಪ್ರಭು, ಆತನು ಒಬ್ಬನೇ ಅಂತ ಹೇಳ್ಕೊಳತ್ತೆ ಬೈಬಲ್ ಕೂಡ. ಕುರಾನ್ ಏನ್ ಹೇಳ್ಕೊಳತ್ತೆ ಅಂತ ನೋಡಿದ್ರೆ, ಕುರಾನ್ ಅದು ಏನ್ ಹೇಳ್ಕೊಳತ್ತೆ ಅಂತ ನೋಡಿದ್ರೆ, ಕುರಾನ್ ನಲ್ಲಿ 4 ಒಂದು ಸೂರ ಇದೆ. 4 ಆಯತ್ ಜೊತೆಗೆ ಒಂದು ಸೂರ ಇದೆ. ಅದರ ಹೆಸರು ಸೂರೆ ಅಲ್ ಇಖ್ಲಾಸ್, ಚಾಪ್ಟರ್ ನಂಬರ್ 112 ವರ್ಸಸ್ 1 to 4. ಅದರಲ್ಲಿ ದೇವನು ಹೇಳ್ಕೊಳ್ತಾನೆ, ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ಅದರ ಅರ್ಥ ಏನಂದ್ರೆ, ಕುಲ್ ಹುವಲ್ಲಾಹು ಅಹದ್, ಹೇಳು ದೇವನು ಒಬ್ಬನೇ. ಕುಲ್ ಹುವಲ್ಲಾಹು ಅಹದ್, ದೇವನು ಒಬ್ಬನೇ. ಇಂಡಿಯಾಗೂ ಆತನೇ ದೇವನು, ಪಾಕಿಸ್ತಾನಗೂ ಆತನೇ ದೇವನು, ಅಮೆರಿಕಾಗೂ ಆತನೇ ದೇವನು, ಈ ಪ್ರಪಂಚದಲ್ಲಿ ಇರುವ ಎಲ್ಲಾ ಜೀವಿಗಳಿಗೂ ಆತನೇ ದೇವನು. ಕುಲ್ ಹುವಲ್ಲಾಹು ಅಹದ್. ಅಲ್ಲಾಹು ಸಮದ್, ಅವನಿಗೆ ಯಾವ ಅವಶ್ಯಕತೆನೂ ಇಲ್ಲ. ಅವನಿಗೆ ಊಟ ಮಾಡುವ ಅವಶ್ಯಕತೆ ಇಲ್ಲ, ಅವನಿಗೆ ನೀರು ಕುಡಿಯಲು ಅವಶ್ಯಕತೆ ಇಲ್ಲ, ಅವನಿಗೆ ಮದುವೆ ಮಾಡಿಕೊಳ್ಳೋಕೆ ಅವಶ್ಯಕತೆ ಇಲ್ಲ, ಅವನಿಗೆ ನಿದ್ದೆ ಬರೋದಿಲ್ಲ, ಅವನು ಟಯರ್ಡ್ ಆಗುವುದಿಲ್ಲ, ಅವನು ಯಾವುದನ್ನು ಮರೆಯುವುದೂ ಇಲ್ಲ, ಅವನಿಗೆ ಯಾವ ವೀಕ್ನೆಸ್ಸೂ ಇಲ್ಲ. ಅವನಿಗೆ ಯಾವ ಅವಶ್ಯಕತೆ ಇಲ್ಲ, ಆದರೆ ನಮಗೆ ಅವನ ಅವಶ್ಯಕತೆ ಇದೆ. ನಮಗೆ ಊಟ ಬೇಕು, ನೀರು ಬೇಕು, ಮಕ್ಕಳು ಬೇಕು, ಎಲ್ಲ ಬೇಕಿದೆ, ನಮಗೆ ಕೈಗಳು ಬೇಕಿದೆ. ಇವೆಲ್ಲವನ್ನು ಸೃಷ್ಟಿ ಮಾಡಿದನು ಆತನು. ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್. ಅವನಿಗೆ ಮಕ್ಕಳು ಇಲ್ಲ, ಅವನಿಗೆ ತಾಯಿ ತಂದೆನೂ ಇಲ್ಲ, ಅವನಿಗೆ ಮುಂಚೆನೂ ಯಾರಿಲ್ಲ, ಅವನಿಗೆ ಹಿಂದೆನೂ ಯಾರಿಲ್ಲ. ಆತನು ಒಬ್ಬನೇ. ವಲಂ ಯಕುಲ್ ಲಹು ಕುಫುವನ್ ಅಹದ್. ಅವನ ತರ ಯಾರೂ ಇಲ್ಲ, ಅವನ ತರ ಯಾರೂ ಇಲ್ಲ. ಯಾಕಂದ್ರೆ ಅವನು ಅಷ್ಟು ಪವರ್ ಇದೆ, ಅಷ್ಟು ಶಕ್ತಿ ಇದೆ. ಈ ಆಕಾಶವನ್ನು ಸೃಷ್ಟಿ ಮಾಡಿದರು ಅವನು, ಭೂಮಿಯನ್ನು ಸೃಷ್ಟಿ ಮಾಡಿದ್ದು ಅವನು, ಸಮುದ್ರವನ್ನು ಸೃಷ್ಟಿ ಮಾಡಿದ್ದು ಅವನು, ಅದರಲ್ಲಿ ಇರುವ ಎಲ್ಲ ಪ್ರಾಣಿಗಳನ್ನು, ಕ್ರೀಚರ್ಸ್ ಅನ್ನು, ಮೀನುಗಳು ಎಲ್ಲವನ್ನು ಸೃಷ್ಟಿ ಮಾಡಿದ್ದು ಅವನು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕುರಾನ್ ನಲ್ಲಿ ಹೇಳ್ಕೊಳ್ತಾನೆ, ಲೈಸ ಕಮಿಸ್ಲಿಹಿ ಶೈಯುನ್ ವಹುವಸ್ ಸಮೀಉಲ್ ಬಸೀರ್. ಅವನ ತರ ಯಾರು ಇಲ್ಲ, ಅವನು ಎಲ್ಲವನ್ನು ಕೇಳುವನು, ಎಲ್ಲವನ್ನು ನೋಡುವನು. ಮುಚ್ಚುಮರೆ ಅವನ ಹತ್ರ ಮಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ನೋಡುವನು, ಎಲ್ಲವನ್ನು ಕೇಳುವನು. ಈಗ ನಾನು ಮಾತಾಡ್ತಿದ್ದೀನಿ, ಅವನು ಆಕಾಶದ ಮೇಲೆಯಿಂದ ನಮ್ಮನ್ನು ನೋಡ್ತಾ ಇದ್ದಾನೆ. ನಮ್ಮನ್ನು ಮಾತ್ರ ನೋಡ್ತಿಲ್ಲ, ಪಕ್ಕದ ಮನೆಯಲ್ಲಿ ಏನ್ ನಡೀತಿದೆಯೋ ಅದನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಮಾತ್ರ ಇಲ್ಲ, ಪ್ರಪಂಚದಲ್ಲಿ ಇರುವ ಎಲ್ಲಾ ಮನೆಗಳನ್ನು ಏನೇನು ನಡೀತಿದೆ ಎಲ್ಲವನ್ನು ನೋಡಿದವನಾಗಿದ್ದಾನೆ, ಎಲ್ಲವನ್ನು ಅರಿತವನಾಗಿದ್ದಾನೆ. ವಹುವ ಬಿಕುಲ್ಲಿ ಶೈಇನ್ ಅಲೀಮ್.
ಅವನು ಎಲ್ಲ ವಿವರವನ್ನು ಅವನು ಅರಿತವನಾಗಿದ್ದಾನೆ. ನನಗೆ ಇದ್ರ ಬಗ್ಗೆ ಮಾತಾಡುವಾಗ ನಾನು ಸ್ಕೂಲ್ಗೆ ಹೋಗೋ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮೂವಿ ಒಂದು ನೋಡಿದೆ, ಕನಕದಾಸ ಅಂತ ಒಂದು ಮೂವಿ. ಅದರಲ್ಲಿ ಕನಕದಾಸ ಅವರು ಏನ್ ಮಾಡ್ತಾರೆ, ಗುರುಗಳ ಹತ್ರ ಹೋಗ್ತಾರೆ. ಗುರು ಏನ್ ಮಾಡ್ತಾರೆ, ಒಂದು ಶಿಕ್ಷೆ ಇಲ್ಲ, ಒಂದು ಪರೀಕ್ಷೆ ಮಾಡ್ತಾರೆ. ಗುರು ಹೇಳ್ತಾರೆ ಅಲ್ಲಿರುವ ಶಿಷ್ಯರಿಗೆ, ನಿಮ್ಮೆಲ್ಲರಿಗೂ ಒಂದು ಹಣ್ಣು ಕೊಡ್ತೀನಿ, ಯಾರು ನೋಡದೆ ಕಡೆಗೆ ಹೋಗಿ ನೀವು ಈ ಹಣ್ಣನ್ನು ತಿನ್ಕೊಂಡು ಬನ್ನಿ ಅಂತ. ಅವಾಗ ಏನ್ ಮಾಡ್ತಾರೆ, ಎಲ್ಲಾ ಶಿಷ್ಯರು ಏನ್ ಮಾಡ್ತಾರೆ, ಹೋಗಿ ಅವರವರು ಹೋಗಿ ಮನೆ ಒಳಗಡೆ ಬಚ್ಕೊಂಡು ತಿನ್ಬಿಟ್ಟು ಬರ್ತಾರೆ. ಆಗ ಕನಕದಾಸರು ಮಾತ್ರ ಆ ಫಲವನ್ನು ಹಾಗೆ ತಗೊಂಡ್ ಬರ್ತಾರೆ. ಆಗ ಗುರುಗಳು ಕೇಳ್ತಾರೆ, ಕನಕದಾಸ ಏನಾಯ್ತು, ನೀನ್ ಯಾಕೆ ತಿಂದಿಲ್ಲ, ಎಲ್ಲರೂ ತಿನ್ಕೊಂಡು ಬಂದಿದ್ದಾರೆ, ನೀನ್ ಮಾತ್ರ ಯಾಕೆ ತಿಂದಿಲ್ಲ ಅಂತ. ಆಗ ಅವ್ರು ಹೇಳ್ಕೊಳ್ತಾರೆ, ದೇವನನ್ನ ನೋಡ್ತಾ ಇದ್ದಾನಲ್ಲ, ನಾನು ಹೇಗೆ ಎಲ್ಲೋ ಹೋಗಿ ತಿನ್ನಕ್ಕಾಗತ್ತೆ, ದೇವನನ್ನ ನೋಡ್ತಾ ಇದ್ದಾನಲ್ಲ. ಈ ಭಯ ಮನುಷ್ಯನಿಗೆ ಬಂದಿರೆ, ದೇವರ ನಂಬಿಕೆ ಜೊತೆಗೆ ಅವನ ಜೀವನ ಮಾಡಿದರೆ ಈ ಪ್ರಪಂಚಕ್ಕೆ ಒಳ್ಳೇದು ನಡೆಯುತ್ತೆ. ಯಾರು ಎಕ್ಸಾಮಿನೇಷನ್ ಅಲ್ಲಿ ಕಾಪಿ ಮಾಡಕ್ ಮುಂಚೆ ಯೋಚನೆ ಮಾಡ್ತಾರೆ, ದೇವನಿಗೆ ಇಡಿಸೋದಿಲ್ಲ, ಕಾಪಿ ಮಾಡಿದ್ರೆ ದೇವನು ಶಿಕ್ಷೆ ಮಾಡ್ತಾನೆ. ಯಾರು ಈ ಹಗರನ್ನ ಈ ಭ್ರಷ್ಟಾಚಾರ ಮಾಡಕ್ ಮುಂಚೆ ಯೋಚನೆ ಮಾಡ್ತಾರೆ, ಅಪ್ಪ ದೇವನು ನೋಡ್ತಾ ಇದ್ದಾನೆ, ನಾನು ಮನುಷ್ಯರನ್ನು ಯಾಮಾಸಬಹುದು, ಆದ್ರೆ ದೇವನನ್ನು ನಾವು ಹೇಗೆ ಯಾಮಾಸಬಹುದು ಅಂತ ಭಯ ಬರುತ್ತೆ. ಆತನ ಭಯ ಇದ್ರೆ ಈ ಪ್ರಪಂಚದಲ್ಲಿ ಒಳ್ಳೇದು ನಡೆಯುತ್ತೆ. ಆದ್ರಿಂದ ದೇವನು ಏನು ಕೊಳ್ತಾನೆ, ನನ್ನನ್ನು ನೀನು ಭಯ ಪಡು. ದೇವನು ಬಹಳ ಕರುಣೆಯನ್ನು ತೋರಿಸುವನು. ಮತ್ತೆ ಅವನು ಕೋಪವಾದರೆ ಶಿಕ್ಷೆಯನ್ನು ಕೊಡುತ್ತಾನೆ. ಅದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ಈಗ ಮಳೆಯನ್ನು ಬರಿಸುವುದು ಆತನೇ. ಕರುಣೆಯನ್ನು ತೋರಿಸುವ ದೇವನು ಮಳೆಯನ್ನು ಬರಿಸುತ್ತಾನೆ. ಅದೇ ದೇವನು ಸುನಾಮಿಯನ್ನು ಬರಿಸುತ್ತಾನೆ. ಸುನಾಮಿ ಯಾರು ಕಳಿಸ್ತಾರೆ? ಅದೇ ದೇವನು. ಅವನ ಇಚ್ಛೆ ಇದ್ರೆ ನಾಶ ಮಾಡಬೇಕಂದ್ರೆ ಒಂದು ಕ್ಷಣ ಅಷ್ಟೇ ನಾಶ ಮಾಡ್ತಾನೆ. ಆ ಶಕ್ತಿ ಉಳ್ಳವನು ದೇವನು. ಆದ್ದರಿಂದ ಇಸ್ಲಾಂ ಏನ್ ಹೇಳ್ಕೊಳ್ತಂದ್ರೆ, ದೇವನಿಗೆ ಮಾತ್ರ ಆರಾಧನೆ, ಅವನಿಗೆ ಮಾತ್ರ ಆರಾಧನೆ. ಬೇರೆ ಎಲ್ಲರೂ ಮನುಷ್ಯರು, ಮರ ಗಿಡಗಳು, ಪ್ರಾಣಿಗಳು, ಇಲ್ಲ ಒಂದು ವಸ್ತುಗಳು, ಇವೆಲ್ಲ ಒಂದು ಸೃಷ್ಟಿಗಳು. ಸೃಷ್ಟಿಕರ್ತನಿಗೆ ಮಾತ್ರ ಆರಾಧನೆ ಎಂದು ಹೇಳಿಕೊಳ್ಳುವ ಆ ಸನ್ಮಾರ್ಗವು ಇಸ್ಲಾಂ ಧರ್ಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಸರ್ವ ಸ್ತುತಿ ಆ ಏಕ ದೇವನಾದ ಅಲ್ಲಾಹನಿಗೆ, ಸರ್ವ ಸ್ತುತಿ ಆತನಿಗೆ, ಈ ಪ್ರಪಂಚದ ಸೃಷ್ಟಿಕರ್ತನಿಗೆ. ಅರ್ ರಹ್ಮಾನ್ ರಹೀಂ, ಪರಮ ದಯಾಮಯನು ಆತನು, ಕರುಣಾನಿಧಿಯು ಆತನು. ಮಾಲಿಕಿ ಯೌಮಿದ್ದೀನ್, ನಿರ್ಣಾಯಕ ದಿನದ ಅಧಿಪತಿ ಆತನು. ಈ ಪ್ರಪಂಚ ಒಂದ್ ದಿನಕ್ಕೆ ಕೊನೆಗೆ ಬರುತ್ತೆ, ಆ ನಿರ್ಣಾಯಕ ದಿನದ ಅಧಿಪತಿ ಆತನು. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್, ದೇವನೇ ನಿನ್ನನ್ನೇ ನಾವು ಪೂಜಿಸುತ್ತೇವೆ, ನಿನ್ನನ್ನೇ ನಾವು ಆರಾಧನೆ ಮಾಡುತ್ತೇವೆ, ನಿನಗೆ ನಾವು ಶರಣಾಗುತ್ತೇವೆ. ದೇವನೇ, ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತಈನ್, ನಿನ್ನತ್ರನೇ ನಾವು ಬೇಡ್ಕೊಳ್ತೀವಿ, ನಿನ್ನತ್ರ ಮಾತ್ರ ನಾವು ಬೇಡ್ಕೊಳ್ತೀವಿ. ಆಕಾಶದ ಮೇಲೆ ಇರುವನೇ, ನಿನ್ನನ್ನ ಮಾತ್ರ ನಾವು ಪೂಜಿಸುತ್ತೇವೆ, ನಿನ್ನನ್ನ ಮಾತ್ರ ನಾವು ಆರಾಧನೆ ಮಾಡುತ್ತೇವೆ, ನಿನ್ನತ್ರ ಮಾತ್ರ ನಾವು ಬೇಡ್ಕೊಳ್ತೇವೆ. ಇಹ್ದಿನ ಸಿರಾತಲ್ ಮುಸ್ತಕೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ, ದೇವನೇ ನಮಗೆ ಸನ್ಮಾರ್ಗವನ್ನು ತೋರಿಸು. ಯಾರ ಮೇಲೆ ನಿನ್ನ ದಯವನ್ನು ತೋರಿಸಿದೆಯೋ, ಯಾರು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಆ ಸನ್ಮಾರ್ಗದಲ್ಲಿ ನಡೆದರೋ ಆ ದಾರಿಯನ್ನು ನಮಗೆ ತೋರಿಸು. ಗೈರುಲ್ ಮಗ್ದೂಬಿ ಅಲೈಹಿಂ ವಲದ್ದಾಲೀನ್, ಯಾರು ನಿಮ್ಮ ಕೋಪಕ್ಕೆ ಆಳಾದರೋ ಆ ದಾರಿ ನಮಗೆ ಬೇಡ, ಯಾರು ದಾರಿ ತಪ್ಪಿ ಹೋದರೋ ಆ ದಾರಿ ನಮಗೆ ಬೇಡ ಅಂತ ಹೇಳ್ಕೊಳ್ತಾನೆ ದೇವನು. ಆದ್ದರಿಂದ ನಾವೆಲ್ಲರೂ ಆ ಸನ್ಮಾರ್ಗವನ್ನು ಪಡೆದರೆ ಈ ಪ್ರಪಂಚದಲ್ಲಿ ಬಹಳ ಒಳ್ಳೆಯದನಿತ್ತು, ಈ ಪ್ರಪಂಚದಲ್ಲಿ ಶಾಂತಿ ದೊರೆಯುತ್ತದೆ. ನೋಡಿ, ಇವತ್ತಿಗೆ ನಮ್ಗೆಲ್ಲ ಗೊತ್ತಿದೆ ಏನೇನ್ ನಡೀತಿದೆ. ಟಿವಿನಲ್ಲಿ ಎಲ್ಲ ತೋರಿಸ್ತಾ ಇದ್ದಾರೆ, ಮೀಡಿಯಾ ಚಾನೆಲ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ, ಎಷ್ಟೆಷ್ಟು ತಪ್ಪು ಕೆಲಸಗಳು ನಡೀತಿದೆ. ಅಂದ್ರೆ ನ್ಯಾಯ, ನೀತಿ, ಧರ್ಮ ಇವೆಲ್ಲವನ್ನು ಕಾಪಾಡೋರೆ ಇವತ್ತಿಗೆ
ಅವರು ಕೂಡ ಎಲ್ಲಿದ್ದಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಇದಕ್ಕೆ ಮೇಲೆ ನಾನು ಮಾತಾಡಬೇಕಾದಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯ ಬಗ್ಗೆ ಮಾತಾಡೋಕೆ ನಾನು ಇಲ್ಲಿ ಬಂದಿಲ್ಲ. ಆದ್ರೂ ಕೂಡ ನಮಗೆ ಎಲ್ಲ ಮನಸ್ಸಿಗೆ ಒಂದು ಬರಬೇಕು, ಇವತ್ತು ನಮ್ಮ ಕಾಲದಲ್ಲಿ ನಡೆಯುವ ಅನೀತಿ ಅಂದ್ರೆ ನಡೆಯುವ ಈ ತಪ್ಪು ಕೆಲಸಗಳು ಇನ್ನ ಮುಂದೆ ಹೋದ್ರೆ ಏನಾಗತ್ತಂತಾರೆ ಆ ದೇವನಿಗೆ ಮಾತ್ರ ಗೊತ್ತಿದೆ. ಅದಕ್ಕೆ ನಾನು ಹೇಳ್ಕೊಳ್ಳೋದೇನಂದ್ರೆ, ಮೊದಲು ನಮಗೆ ಬೇಕಾಗಿರೋದೇನಂದ್ರೆ ದೇವರ ನಂಬಿಕೆ, ದೇವರ ಮೇಲೆ ಭಕ್ತಿ. ಇವಾಗ ನಾನು ಮಾತಾಡುವಾಗ ನೀವೆಲ್ಲ ನನ್ನ ನೋಡ್ತಿದ್ರಾ, ಏನಪ್ಪಾ ಗಡ್ಡ ಬಿಟ್ಟಿದ್ದಾರೆ, ಟೋಪಿ ಹಾಕೊಂಡಿದ್ದಾರೆ, ಡ್ರೆಸ್ ಎಲ್ಲ ಬಂದು ಸೌದಿಯಿಂದ ಬಂದಂಗಿದ್ದಾರೆ ಅಂತ ಒಂದು ಭಾವನೆ ಬರ್ಬೋದು. ಆದ್ರೆ ನಾನು ಮಾತಾಡೋದು ಕನ್ನಡ ಭಾಷೆ. ನನ್ನ ತಾಯಿ ತಂದೆ ಮಾತಾಡೋ ಭಾಷೆ ತಮಿಳು ಭಾಷೆ. ನನ್ನ ತಂದೆ ತಾಯಿಗೆ ತಮಿಳು ಭಾಷೆ ಬಿಟ್ರೆ ಅರಬಿ ಭಾಷೆ ಬರೋದಿಲ್ಲ. ನಮ್ಮ ತಾಯಿಗೆ ಉರ್ದು ಕೂಡ ಬರೋದಿಲ್ಲ. ಏನಿದ್ರಲ್ಲಿ ಗೊತ್ತಾಗ್ತಿದೆ ಅಂದ್ರೆ ನಾವು ಸೌದಿಯಿಂದ ಬಂದಿಲ್ಲ. ನಾನಂತೂ ಸೌದಿಯಿಂದ ಬಂದಿಲ್ಲ. ಈ ಮಣ್ಣಿನ ಮಗನೇ ನಾನು. ಯಾರು? ಈ ಮಣ್ಣಿನ ಮಗ. ಯಾಕೆ ಹೇಳ್ಕೊಳ್ತೇನೆ ಅಂದ್ರೆ 250 ವರ್ಷ ಮುಂಚೆ ನನ್ನ ತಾತಂದಿರು ಅವರು ಈ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು. ಅಂದ್ರೆ ಒಬ್ರು ಅನ್ಕೊಬಹುದು, ಮತ್ತೆ ಇದೇನೋದು ಹೊಸ ಧರ್ಮನ ಇಸ್ಲಾಂ ಧರ್ಮ ಅಂತ ನಾವು ಅನ್ಕೊಬಹುದು. ಇಸ್ಲಾಂ ಧರ್ಮ ಬಹಳ ಪ್ರಾಚೀನ ಧರ್ಮ, ಬಹಳ ಪ್ರಾಚೀನ. ಮೊದಲ ಮನುಷ್ಯ ಈ ಭೂಮಿಗೆ ಬಂದಿರುವಾಗ ಮೊದಲ ಮನುಷ್ಯ ದೇವನು ಕಲಿಸಿಕೊಟ್ಟ ಆ ಮೊದಲ ಮನುಷ್ಯನ ಹೆಸರು ಆದಮ್ ಅಂತ. ಬೈಬಲ್ ನಲ್ಲಿ ಆಡಮ್ ಅಂತ ಹೇಳ್ಕೊಳ್ತಾರೆ. ನಾವು ಆದಿ ಮನುಷ್ಯ ಅಂತ ಹೇಳ್ಕೊಳ್ತೀವಿ. ಈ ಆದಿ ಮನುಷ್ಯನ ಧರ್ಮ ಅದು ಇಸ್ಲಾಂ ಧರ್ಮವಾಗಿತ್ತು. ಇಸ್ಲಾಂ ಅಂದ್ರೆ ದೇವನಿಗೆ ಶರಣ ಆಗು, ದೇವನ ಮಾತಿನ ಪ್ರಕಾರ ಜೀವನ ನಡೆಸು, ಅದೇ ಇಸ್ಲಾಮಿನ ಅರ್ಥ. ನಾನು ತಫ್ಸೀರ್ ಇಬ್ನ್ ಕಸೀರ್ ಒಂದು ಗ್ರಂಥ ಇದೆ, ಕುರಾನಿನ ಕಾಮೆಂಟ್ರಿ ಅದು. ಅದರಲ್ಲಿ ವಾಲ್ಯೂಮ್ ನಂಬರ್ 1 ಪೇಜ್ ನಂಬರ್ 199 ನಲ್ಲಿ ಹಸನ್ ಅಲ್ ಬಸ್ರಿ ರಹಿಮಹುಲ್ಲಾ, ಗ್ರೇಟ್ ಸ್ಕಾಲರ್, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದ ನೆಕ್ಸ್ಟ್ ಜನರೇಷನ್ ಅಲ್ಲಿ ಹಸನ್ ಅಲ್ ಬಸ್ರಿ ಅವ್ರು ಹೇಳ್ಕೊಳ್ತಾರೆ, ಮೊದಲ ಮನುಷ್ಯ ಆದಮನ್ನು ದೇವನು ಆಕಾಶದಿಂದ ಅಲ್ ಹಿಂದಿಗೆ ಕಲಿಸ್ಕೊಟ್ಟ. ಅಲ್ ಹಿಂದ್ ಅಂದ್ರೆ ಹಿಂದೂಸ್ತಾನ್, ಅಲ್ ಹಿಂದ್ ಅಂದ್ರೆ ಇಂಡಿಯಾ. ಇವತ್ತಿಗೆ ನಾನು ಸೌದಿಗೆ ಹೋದ್ರೆ ಅಂತ ಮಿನಲ್ ಹಿಂದಿ ಅಂತ ಕೇಳ್ತಾರೆ. ಅಂತ ಮಿನಲ್ ಹಿಂದಿ, ನೀನು ಹಿಂದೂಸ್ತಾನಿಂದ ಬಂದಿಯಾ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ನೀನು ಹಿಂದಿ ಅಂತ ಹೇಳ್ತಾರೆ ನನ್ನ. ಯಾಕೆ? ಅಲ್ಲಿ ಹಿಂದಿಂದ ಬಂದ್ರೆ ಅವರಿಗೆ ಹಿಂದ್ ಅಂತ ಕರೀತಾರೆ. ಆದ್ರೆ ಈ ಗ್ರಂಥದಲ್ಲಿ ಏನ್ ಹೇಳ್ಕೊಟ್ಟಿದೆ ಅಂದ್ರೆ, ಮೊದಲ ಮನುಷ್ಯ ಆದಮ್ ಅವನು ಜೀವನ ಮಾಡಿದ್ದು ಇಂಡಿಯಾದಲ್ಲಿ ಅಂತ. ಇವತ್ತು ಕೂಡ ನಾವು ಶ್ರೀಲಂಕಾಗೆ ಹೋದ್ರೆ ಆಡಮ್ ಸ್ಪೀಕ್ ಅಂತ ಇನ್ನು ಇವತ್ತಿಗೂ ಇದೆ. ಆಡಮ್ ಸ್ಪೀಕ್, ಆದಮಿನ ಕಾಲಿನ ಇಂಪ್ರೆಷನ್ ಇವತ್ತಿಗೂ ಇದೆ. ಇವತ್ತಲ್ಲಿಗೆ ಈಸಿ ಗೂಗಲ್ ಮಾಡಿ ಇಂಟರ್ನೆಟ್ ನೋಡ್ಬೋದು ನೀವೆಲ್ಲ. ಆಗ ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಪ್ರಾಚೀನ ಕಾಲದ ಮೊದಲ ಮನುಷ್ಯ ಅವನು ಏಕದೇವನನ್ನು ಆರಾಧನೆ ಮಾಡ್ದ. ಯಾಕಂದ್ರೆ ಅವನು ಒಬ್ಬನೇ ಇದ್ದ, ಯಾರನ್ನೂ ಆರಾಧನೆ ಮಾಡಕ್ಕೆ ಸಾಧ್ಯನೂ ಇಲ್ಲ. ಅವನೊಬ್ಬನೇ ಇರುವಾಗ ಯಾರನ್ನ ಆರಾಧನೆ ಮಾಡ್ತಾನೆ? ಅವನಿಗೆ ಚೆನ್ನಾಗಿ ಗೊತ್ತಿತ್ತು ನನ್ನನ್ನ ಕಳಿಸ್ಕೊಟ್ಟಿದ್ದು ಯಾರದಂತ. ಹಾಗಾಗಿ ಅವನು ಆರಾಧನೆ ಮಾಡಿದ್ದು ಆ ಏಕ ದೇವನನ್ನು. ಇದೇ ವಿಷಯವನ್ನು ಎಲ್ಲ ಪ್ರವಾದಿಗಳು ಹೇಳ್ಕೊಂಡಿದ್ರು, ಎಲ್ಲ ತೀರ್ಕದರ್ಶಿಗಳು ಇದೇ ಹೇಳಿದ್ರು, ಎಲ್ಲ ಪೈಗಂಬರು ಕೂಡ ಇದನ್ನೇ ಹೇಳಿದ್ರು. ದೇವನು ಹೇಳ್ಕೊಳ್ತಾನೆ ಕುರ್ಆನ್ ನಲ್ಲಿ, ಸೂರಾ ನೆಹಲ್ ನಲ್ಲಿ, ವಲಕದ್ ಬಅಸ್ನಾ ಫೀ ಕುಲ್ಲಿ ಉಮ್ಮತಿರ್ ರಸೂಲನ್ ಅನ್ ಇಬ್ದುಲ್ಲಾಹ ವಜ್ತನಿಬುತ್ ತಾಗೂತ್. ಅಂದ್ರೆ ದೇವನು ಹೇಳ್ಕೊಳ್ತಾನೆ, ಎಲ್ಲಾ ಕಾಲಕ್ಕೂ ನಾವು ಪ್ರವಾದಿಗಳನ್ನು ಕಳಿಸ್ಕೊಟ್ಟಿವಿ, ನಾವು ತೀರ್ಕದರ್ಶಿಗಳನ್ನು ಕಳಿಸ್ಕೊಟ್ಟಿದೀವಿ. ಈ ಪ್ರಪಂಚಕ್ಕೆ ಎಲ್ಲಾ ಕಡೆಗೂ ನಾವು ಕಳಿಸ್ಕೊಟ್ಟಿವಿ. ಏನಕ್ಕೋಸ್ಕರ? ನಮ್ಮನ್ನ ಮಾತ್ರ ಆರಾಧನೆ ಮಾಡಕ್ಕೆ, ಬೇರೆ ಯಾರನ್ನು ಆರಾಧನೆ ಮಾಡಕೂಡುದು. ಇಸ್ಲಾಂ ಪ್ರಕಾರ ಬಹಳ ದೊಡ್ಡ ತಪ್ಪು ಏನಂದ್ರೆ, ದೇವನನ್ನು ಬಿಟ್ಟು ಪರರನ್ನು ಆರಾಧನೆ ಮಾಡೋದು ಇಸ್ಲಾಂ ಪ್ರಕಾರ ದೊಡ್ಡ ತಪ್ಪು. ಕುರಾನ್ ಹೇಳ್ಕೊಳುತ್ತೆ, ಸೂರ ಲುಕ್ಮಾನ್ 31ನೇ ಅಧ್ಯಾಯ 13ನೇ ಆಯತ್ನಲ್ಲಿ ದೇವನು ಹೇಳ್ಕೊಳ್ತಾನೆ, ಇನ್ನ ಶಿರ್ಕ
ಲಜುಲ್ಮುನ್ ಅಜೀಮ್. ಪಾಪಗಳಲ್ಲಿ ಇರೋದ್ರಲ್ಲೇ ದೊಡ್ಡ ಪಾಪದಲ್ಲಿ ಯಾವ ಪಾಪ ದೊಡ್ಡದು ಗೊತ್ತಾ? ದೇವನ ಜೊತೆಗೆ ಬೇರೊಬ್ಬರನ್ನು ಆರಾಧನೆ ಮಾಡ್ಕೊಳ್ಳೋದು. ದೇವನನ್ನು ಬಿಟ್ಟು ಬೇರೆ ವಸ್ತುಗಳನ್ನು, ಬೇರೆ ಮನುಷ್ಯರನ್ನು ಆರಾಧನೆ ಮಾಡ್ಕೊಳ್ಳೋದು ಇರೋದ್ರಲ್ಲೇ ದೊಡ್ಡ ಪಾಪ ಅಂತ ದೇವನ ಹೇಳ್ಕೊಳ್ತಾನೆ. ಅದು ದೇವನು ಕುರಾನ್ನಲ್ಲಿ ಹೇಳುವ ಸಂದೇಶ. ಅದೇ ತರ ಕುರಾನ್ನಲ್ಲಿ ಸೂರ ಮಾಯಿದ 5ನೇ ಅಧ್ಯಾಯ 72ನೇ ಆಯತ್ನಲ್ಲಿ ದೇವನು ಹೇಳ್ಕೊಳ್ತಾನೆ, ಇನ್ನಹು ಮನ್ ಯುಶ್ರಿಕ್ ಬಿಲ್ಲಾಹ್ ಫಕದ್ ಹರ್ರಮಲ್ಲಾಹು ಅಲೈಹಿಲ್ ಜನ್ನಹ್ ವಮವಾಹುನ್ ನಾರ್. ಖಂಡಿತವಾಗಿ ಯಾರು ನಮ್ಮ ಜೊತೆಗೆ ಬೇರೊಬ್ಬರನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಸ್ವರ್ಗವನ್ನು ನಾವು ತಡೆ ಮಾಡಿದ್ದೀವಿ, ನರಕವು ಅವರ ಜಾಗವಾಗುತ್ತದೆ, ಅವರ ಇರುವ ಜಾಗವಾಗುತ್ತದೆ. ಆದರೆ ನಮ್ಗೆ ಏನಂದ್ರೆ ಭಯ, ನಾವು ನರಕಕ್ಕೆ ಹೋಗಬಾರದು, ನಾವು ನರಕಕ್ಕೆ ಹೋಗಬಾರದು, ಬೇರೆ ಯಾರು ನರಕಕ್ಕೆ ಹೋಗಬಾರದು. ಅದೇ ನಮ್ಮ ಮನಸ್ಸಿನಲ್ಲಿ ಇರುವ ಭಯ. ನಾವೆಲ್ಲರೂ ಸ್ವರ್ಗಕ್ಕೆ ಹೋಗೋಣ ಎಂಬ ಒಂದು ಆಶೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಇರುವುದನ್ನು ನಾವು ಹೇಳುತ್ತಿದ್ದೀವಿ, ನಮ್ಮ ನಂಬಿಕೆಯನ್ನು ನಾವು ತಿಳಿಸ್ತಿದ್ದೀವಿ. ಇದರಲ್ಲಿ ಎಲ್ಲರಿಗೂ ಅವರವರ ಇಚ್ಛೆ ಪ್ರಕಾರ ಅವರು ಜೀವನ ಮಾಡಬಹುದು, ಯಾರಿಗೂ ಕಂಪಲ್ಷನ್ ಇಲ್ಲ. ಲಾ ಇಕ್ರಾಹ ಫಿದ್ದೀನ್, ದೀನ್ ನಲ್ಲಿ ಯಾರಿಗೂ ಕಂಪಲ್ಷನ್ ಇಲ್ಲ. ಯಾರನ್ನು ನೀವು ಖಂಡಿತವಾಗಿ ನೀವು ಇದೇ ಮಾಡಬೇಕು ಫೋರ್ಸ್ ಮಾಡೋದು ಇಸ್ಲಾಂನಲ್ಲಿ ಇಲ್ಲವೇ ಇಲ್ಲ. ಆದರೆ ನಮಗೆ ಗೊತ್ತಿರುವ ಒಂದು ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕಾರದು ಒಬ್ಬೊಬ್ಬ ಮುಸ್ಲಿಮಿನ ಕರ್ತವ್ಯ, ಎಲ್ಲ ಮುಸ್ಲಿಮಿನ ಕರ್ತವ್ಯ. ಹಾಗಾಗಿ ಮುಸ್ಲಿಂ ಹೇಳ್ಕೊಳ್ಳುವರು ದೇವನನ್ನು ಮಾತ್ರ ಆರಾಧನೆ ಮಾಡ್ತಾರೆ, ದೇವನನ್ನು ಬಿಟ್ಟು ಯಾರನ್ನು ಆರಾಧನೆ ಮಾಡೋದಿಲ್ಲ, ಪ್ರವಾದಿಗಳನ್ನು ಕೂಡ ಆರಾಧನೆ ಮಾಡೋದಿಲ್ಲ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎನ್ಕೊಳ್ಳುವ ಕೊನೆಯ ಪ್ರವಾದಿಯನ್ನು ಕೂಡ ಆರಾಧನೆ ಮಾಡೋದಿಲ್ಲ. ಯಾಕಂದ್ರೆ ಅವರು ಕೂಡ ಮನುಷ್ಯನಾಗಿ ಜೀವನ ಮಾಡಿದ್ದು. ಅಲ್ಲ ಅಂತ ಹೇಳ್ಕೊಡ್ಲೆ ನಮ್ಮ ಮನಸ್ಸಿಗೆ ಒಂದು ಬರ್ಬೋದು, ಏನಪ್ಪಾ ಇದು ಅರಬಿ ಪದವಾಗಿದೆ, ಒಂದು ವೇಳೆ ಇದು ಅರಬಿ ಗಾಡ ಇರ್ಬೋದು ಅಂತ ಕೆಲವರಿಗೆ ಆ ಮನಸ್ಸಿನಲ್ಲಿ ಒಂದು ಸಂಶಯ ಇರ್ಬೋದು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅರಬಿನಲ್ಲಿ ಕಿತಾಬ್ ಅಂತ ಹೇಳಿದ್ರೆ ಯಾವುದೇ ಒಂದು ಪುಸ್ತಕ ಅಂತ ಅರ್ಥ. ಅಲ್ ಕಿತಾಬ್, ಅಲ್ಲನ್ನು ಸೇರಿಸ್ಕೊಂಡ್ರೆ ಆ ಒಂದು ಪರ್ಟಿಕ್ಯುಲರ್ ಪ್ರತ್ಯೇಕವಾಗಿ ನಾವು ಮಾತಾಡುವ ಆ ಪುಸ್ತಕ. ಅದೇ ತರ ಅರಬಿನಲ್ಲಿ ಹಾತಿಫ್ ಅಂದ್ರೆ ಫೋನ್ ಎಲ್ಲರಿಗೂ ಗೊತ್ತಿದೆ, ಯಾವುದೇ ಒಂದು ಫೋನ್. ಅಲ್ ಹಾತಿಫ್ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಒಂದು ಫೋನು. ಅರಬಿನಲ್ಲಿ ಇಲಾಹ್ ಅಂತ ಹೇಳಿದ್ರೆ ಯಾವುದೇ ಒಂದು ಆರಾಧನೆ ಮಾಡುವತಕ್ಕ ಒಂದು ವಸ್ತು, ಅದು ಯಾವುದೇ ಇರ್ಬೋದು. ಎಷ್ಟೋ ಆರಾಧನೆ ಮಾಡ್ತಾರೆ ಮನುಷ್ಯರು, ಅದಕ್ಕೆಲ್ಲ ಇಲಾಹ್ ಅಂತ ಹೇಳ್ಬೋದು. ಅಲ್ ಇಲಾಹ್ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಆತನ ಬಗ್ಗೆ ಮಾತಾಡ್ತಿದ್ವಿ, ಅವನೇ ಅಲ್ಲಾಹ್. ಈ ಅರಬಿನಲ್ಲಿ ನಾವು ಮಾತಾಡ್ತಿದ್ವಿ. ನೀವು ಕನ್ನಡದಲ್ಲಿ ದೇವರು ಅಂತ ಹೇಳಿದ್ರು ತಪ್ಪಿಲ್ಲ, ನೀವು ತಮಿಳಿನಲ್ಲಿ ಕಡವುಲ್ ಅಂತ ಹೇಳಿದ್ರು ತಪ್ಪಿಲ್ಲ, ತೆಲುಗಿನಲ್ಲಿ దేవుడు ಅಂತ ಹೇಳಿದ್ರು ತಪ್ಪಿಲ್ಲ, ಇಂಗ್ಲಿಷ್ನಲ್ಲಿ ಏನೇನು ಭಾಷೆನಲ್ಲಿ ನಿಮ್ಗೆ ಗೊತ್ತಿರುವ ಭಾಷೆನಲ್ಲಿ ನೀವು ಆ ದೇವನನ್ನು ನಿಮ್ಮ ಭಾಷೆನಲ್ಲಿ ಕರೆದರೆ ತಪ್ಪೇ ಅಲ್ಲ. ಆದರೆ ಕಾನ್ಸೆಪ್ಟ್ ಸರಿಯಾಗಿರ್ಬೇಕು. ಆ ಕಾನ್ಸೆಪ್ಟ್ ಏನಂದ್ರು, ಅವನು ಏಕದೇವನು. ಮತ್ತೆ ನಾವೆಲ್ಲ ಯಾರು? ದೇವನು ಹೇಳ್ಕೊತಾನೆ ಸೂರ ಹುಜರಾತ್ 49ನೇ ಅಧ್ಯಾಯ 13ನೇ ಆಯತ್ನಲ್ಲಿ, ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಅರಫೂ ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ ಇನ್ನಲ್ಲಾಹ ಅಲೀಮುನ್ ಖಬೀರ್. ಓ ಮನುಷ್ಯರೇ, ದೇವನು ಹೇಳ್ಕೊಳ್ತಾನೆ ಓ ಮನುಷ್ಯರೇ ಅಂತ ಹೇಳ್ಕೊಳ್ತಾನೆ, ಓ ಮುಸಲ್ಮಾನ್ರೇ ಅಂತ ಹೇಳಿಲ್ಲ. ಅನ್ನಾಸ್ ಅಂದ್ರೆ ಮನುಷ್ಯರೇ ಅಂತ ಅರ್ಥ. ದೇವನು ಎಲ್ಲರ ಹತ್ರನು ಮಾತಾಡ್ತಾನೆ ಈ ಆಯತ್ನಲ್ಲಿ. ಓ ಮನುಷ್ಯರೇ, ನಿಮ್ಮೆಲ್ಲರನ್ನು ಒಂದು ಗಂಡಸು ಒಂದು ಹೆಂಗಸಿಂದ ನಾವು ಸೃಷ್ಟಿ ಮಾಡಿದ್ದೇವೆ, ಅನೇಕ ಜಾಗದಲ್ಲಿ ನಿಮ್ಮಲ್ಲಿ ಮಲ್ಟಿಪ್ಲೈ ಮಾಡಿದ್ದೀವಿ. ಒಬ್ಬೊಬ್ರು ಒಂದೊಂದು ಕಡೆ ಇದ್ದೀರಾ. ಯಾತಕ್ಕೋಸ್ಕರ ಈಗ ಮಾಡಿದಾನೆ? ನಿಮ್ಮನ್ನು ನೀವು ಅರಿತುಕೊಳ್ಳುವುದಕ್ಕೋಸ್ಕರ. ಚೈನಾನಲ್ಲಿ ಯಾರೋ ಇದ್ದಾರೆ, ಅವ್ರು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇವರು ಚೈನೀಸ್ ಅಂತ. ಆದ್ರೆ ದ್ವೇಷ ಇರಬಾರ್ದು, ಕ್ರೋಧ ಇರಬಾರ್ದು. ಅವ್ರ ಜೊತೆಗೆ ಬಿಸ್ನೆಸ್ ಮಾಡಿ, ಅವ್ರ ಮನೆಯಲ್ಲಿ ನೀವು ಮ್ಯಾರೈಟಲ್ ಅಲೈನ್ಸ್ ಮಾಡ್ಕೊಳ್ಳಿ. ನಾನು ಚೈನೀಸ್ ಅನ್ನು ಕೂಡ ಮದುವೆ ಮಾಡಬಹುದು, ಏನು ತಡೆ ಇಲ್ಲ.
ನಾನು ಅಮೇರಿಕನ್ನು ಕೂಡ ಮದುವೆ ಮಾಡ್ಕೋಬಹುದು, ಏನು ತಡೆ ಇಲ್ಲ.